ವಾಸಿತಿ ತನ ಹಿಂಗೆ ಕೂತು ಜನ ಅಂತ ಅತ್ಯಾಚಾರ ಮಾಡಿದವರು ಯಾರು? ಹಾಗಾದ್ರೆ 9ನೇ ತಾರೀಕಿಗೆ ಏನಾಗಿದೆ? ಇದನ್ನು ಮಾಡಿದವರು ಯಾರು, ಮಾಡಿಸಿದವರು ಯಾರು ಇವತ್ತು ಸಮಾಜಕ್ಕೆ ಗೊತ್ತಾಗ್ತದೆ. The Netravati river is the lifeline of people in the temple town of Dharmasthala in Karnataka. On October 10, 2012, the banks of the Netravati became witness to a horror. The body of 17-year-old Sowjanya was discovered from this spot. Sowjanya had been raped and murdered. The temple town was shocked and soon it erupted in protest. "11 years later, Santhosh Rao, the man accused of the murder, has been declared not guilty by a Bengaluru court. Unlike what happens to tons of other cases in India, this wasn't just a bad investigation or trial. In the Sowjanya case, there was deliberate manipulation. Evidence was either planted or ignored, and medical reports were botched. Dharmasthala is asking once again, who killed Sowjanya? Did the police shield powerful suspects? It was raining just like this on October 9, 2012 when Sowjanya, a 17-year-old student in Ujire, got down at this bus stop near Netravati river. Sowjanya got off the bus at the Snanaghatta bus stop and walked towards her house at 4:15 p.m. ನಾವು ಮನೆಯಿಂದ ಜೀಪಿಂದ ಬರುವಾಗ ಇದೇ ಪ್ಲೇಸಲ್ಲಿ ಇಲ್ಲಿ ಇಳಿದು ಹೋಗ್ತಾ ಇದ್ಲು. ನಾವು ಜೀಪಿಂದ ಆ ಕಡೆಯಿಂದ ನಮ್ಮ ಅಂಗಡಿ ಬರ್ತಾ ಇದ್ವಿ. ನಮ್ಮ ಅಂಗಡಿ ಇರೋದು ಇಲ್ಲಿ ಹತ್ತಿರ ಆಗುತ್ತೆ, ಇಲ್ಲೇಗೆ. ಮತ್ತು ಬಸ್ಸಲ್ಲಿ ಇದ್ದು ಛತ್ರಿ ಹಿಡ್ಕೊಂಡು, ಮಳೆಗೆ ಛತ್ರಿ ಹಿಡ್ಕೊಂಡು ಹೋಗಿದ್ದೆ. ನಾನು ನೋಡಿದ್ದೇನೆ, ನಾನು ಅವ್ರಿಗೆ ಇಶ್ಯೂ ಮಾಡಿದ್ದೇನೆ. ಎನ್ನ ಬಾಲ್ಯ ಕಾಂಡೆ ಒಣಸು ಮಲ್ಪಂದೆ ಕಾಲೇಜಿಗೆ ಪೋದು ಬರ್ಕೊಂಬಂದು ಹೊಂಟಾಲು ಮಧ್ಯಾಹ್ನ 1 ಗಂಟೆಗೆ ಇಲ್ಲಡೆ ಎತ್ತುನ ಬಾಲೆ 4 ಗಂಟೆಗೆ ಅಲ್ಪರ್ದು ಮೆಗ್ಗೆಗೆ ತುವರ ತಿಕ್ಕದಲ್ಲ ಪಾತೆರ್ದು ಠಾಟ ಮಂತದ್ದು ಅಲ್ಪರ್ದು ಪಾಸ್ ಆತಲ್ಲ ಪನ್ನ ಇಂಗ್ಲೆ 5 ಗಂಟೆ ಬಾಲೆ ಬೀಜಲ್ಲಿ ಇಲ್ಲಡೆ ಅಲ್ಪರ್ದು ಮೆಗ್ಗೆ ಫೋನ್ ಮಲ್ತೇನು ಸೌಜನ್ಯ ತಿಕ್ಕೆಲ್ಲ ಅಂದು ತಿಕ್ಕೆಲ್ಲ 4 ಗಂಟೆ ಪಾಸ್ ಆಯಲ್ಲ ಪಂಡ್ಯ ಮತ್ತು ನನಗೆ ನಾನು ಇಲ್ಲಾಗ ಹೋದು ಪಂಡೆ ಪಪ್ಪಡೆನ್ನ ಬಾಲೆ ಬತ್ತು ಜಲಪ್ಪ ಯಾಕಂದ್ರೆ 4 ಗಂಟೆ ಪಾಸ್ ಆತಲ್ಲಿಗೆ ಇಲ್ಲಡೆ ಬೈಜಲ್ ಅಂದೆ ಅತನಕ್ಕೆ ತಾನೇ ಬೈಜಲ್ ಮಾತ್ರೆಗೆ ಇಲ್ಲ ಮುಟ್ಟದಾಗಲೇ ಫೋನ್ ಬಂತುಕೆಂಡ ಸೌಜನ್ಯ ನಿಕ್ಲಿಲ್ಲ ಅಲ್ಲಿ ಬತ್ತಲ್ಲ ಉಲ್ಲಲ ಇಲ್ಲಲು ದಾದ ಅಂದು ಇಜ್ಜಿ ಎಂಕ್ಲ ಇಲ್ಲಲು ಏರ್ನಿಲ್ಲ ಬೈಜಲ್ ನಂದು ಫ್ರೆಂಡ್ ಫೋನ್ ಬಂತುಕೆಂಡ ಇಜ್ಜಿ ಎಲ್ಲ 4 ಗಂಟೆ ಎಂಕ್ಲಿ ಪಾಸ್ ಆತಂದ ಬಂಡಾಲು ನಂತರ ನೋಡಿದೆ ಮರುದಿನ ಅದು ಬಾಡಿ ನೋಡಿದೆ. A day after she went missing, this is where the student's body was found, behind these bushes. ನಾವು 6 ಗಂಟೆಯಿಂದ ಸದಾ 300ರಿಂದ 400 ಜನ ಇದೇ ಪ್ಲೇಸಲ್ಲೆಲ್ಲ ಹುಡುಕಿದ್ದೇವೆ. ಇಲ್ಲಿ ಈ ಪ್ಲೇಸು ಮತ್ತು ಆ ಈ ಪ್ಲೇಸ್ ಇಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ನೀರು ಇತ್ತು ಇಲ್ಲಿ. ನಾವು ಆದ ಕಾರಣದಿಂದ ನಾವು ಒಂದು ರೌಂಡ್ ಹೊಡೆದು ಈ 300-400 ಜನ ಈ ಪ್ಲೇಸ್ ಎಲ್ಲ ಹುಡುಕಿದ್ವಿ. ಇಲ್ಲಿ ಯಾವುದು ಡೇರೆ ಇರಲಿಲ್ಲ, ಸೌಜನ್ಯ ಬಾಡಿ ಇರಲಿಲ್ಲ, ಒಂದು ಕುರುಹು ಯಾವುದು ಇರಲಿಲ್ಲ. ನಂತರ 10ನೇ ತಾರೀಕಿಗೆ ಬೆಳಿಗ್ಗೆ ಒಂದು 7-8 ಗಂಟೆಗೆ ಇಲ್ಲಿ ಲೋಕಲ್ ಹುಡುಕಿದ್ದಾರೆ. ಅವ್ರ ಕಾಲಲ್ಲಿ ಒಂದು ಕಾಲಲ್ಲಿ ಚಪ್ಪಲಿ ಇಲ್ಲ, ಒಂದು ಕಾಲಲ್ಲಿ ಚಪ್ಪಲಿ ಇದೆ, ಛತ್ರಿ ಇಲ್ಲ, ಮತ್ತು ಬ್ಯಾಗ್ ಚೇಂಜ್ ಆಗಲಿಲ್ಲ, ಮತ್ತು ಬುಕ್ಕೆಲ್ಲ ಚೇಂಜ್ ಆಗಲಿಲ್ಲ, ಡ್ರೆಸ್ ಚೇಂಜ್ ಆಗಲಿಲ್ಲ. The family immediately suspected that Sowjanya was killed elsewhere and then her body dumped at this spot. As the town was struggling to come to terms with the crime, a tourist named Santhosh Rao was caught near the famous Bahubali statue. But what made many in Dharmasthala suspicious are the 3 young men who caught Santhosh: Malik Jain, Dheeraj Jain and Udaya Jain. ಮಲ್ಲಿಕನಾಗಲೇ ಬರ್ತದೆ ಧರ್ಮಸ್ಥಳ ಡಿಂಬೇನೆ ಅಲ್ಪ ಸೌಜನ್ಯ ಬರ್ತದೆ ಮಲ್ತನ ಬಂದು ಅಕ್ಲೆ ಬರ್ತು ಕೊಡ್ತಿಲ್ಲ
police station. On October 11, Santhosh was apprehended by several residents, including the Jain trio, who beat him up and then turned him over to the police. There were 17 injuries on Santhosh's body, which the police attributed to may have been inflicted by Sowjanya. On October 13, the police said that Santhosh had confessed to the crime and taken them to Mannasanka, where Sowjanya's body was found. ಸಂತೋಷ್ ರಾವ್ ಖಂಡಿತ ಯಾರ್ದು ಒರಿಯರ್ದು ಈ ರೀತಿ ಮಲ್ಪರ ಸಾಧ್ಯನೇ ಇಜ್ಜಿ ಪಂಡದ ಎಂಕ್ಲೆ ಅಪ್ಪಗರ್ದು ಎಂಕ್ಲೆಗೆ ಮುಂದಿತ್ತಿಂದು ಎಂಕ್ಲೆ ದಾದ ಪಂಡ ಎಂಕ್ಲೆ ಮೂಜಿ ದಿನರ್ದು ಕರಿಬುಕ್ಕ ಎನ್ನ ತಂಗಡಿ ಮಲ್ಲಿಕ್ ಜೈನ್ ತೂತಲ ವೇಜಾಗಡು ಮೂಜಿ ಜನ 4 ಜನನ ತೂತಲಲು 3 ಜನ ಪಾತೆರೊಂದು ತಿರ್ತದ್ದು ಬಿತ್ತು ಪಾತೆರೊಂದರೊಂದುಲ್ಲೆರಿಗೆ ಒಂದು ಈ ಟೈಮುಡ ಆಪುಜಿ ಮುಲ್ಪ ಬರ್ಸ ಬರೋಂದುಂಡು ಜನಪುರ ಗಾಡಿ ಪೋವೊಂದುಂಡು ಈ ಟೈಮುಡ ಆಪುಜಿ ಬಂದದ್ದು. It is well known in Dharmasthala that these 3 men were friends of Nischal Jain, the nephew of Dharmadikari Veerendra Heggade, who is currently the Rajya Sabha member. Veerendra Heggade came under immense pressure as thousands of protesters asked for the arrest of his nephew and 3 others. Heggade himself held a press conference to shield his nephew from these allegations, where he claimed that Nischal was in New York on the day Sowjanya died. That the Jains are the real culprits is the family's suspicion. But no evidence to support this was found by the CID or CBI. Both agencies investigated the case. The family alleges that the police, CID and CBI did not investigate the Jains properly. But one thing the police did for sure is to demolish the investigation step by step. This is Prakriti Chikitsalaya or Shantivana, which is run by the Dharmasthala temple. This place is just 300 meters away from where the body of the student was recovered. However, the crucial CCTV footage from here was not collected during the investigation. This is something the inspector Yogesh Kumar also admitted in the court. ಪೊಲೀಸ್ ಇಲ್ಲ ಬರ್ತೀರಿ ಅಲ್ಲಿ ಹೂವು ಉಡುಪು ಉಲಾಯ್ದ ಡ್ರೆಸ್ ಉಲಾಯ್ತೀನಿ ಹೂವು ಪಾರ್ದಲ್ಕೆ ಏನೊಂದು ಹತ್ತಿರ ಐಕೆ ಎಂಕ್ಲೆ ಇಲ್ಲ ಇರಿತ್ತೇನೆ ತೊಜ್ಪ ಎಂಜಿನ ಪಾರ್ದಲ್ಲ ಇನ್ನು ಕೊರ್ಲೆ ಬಂಡೇರು ಐಕೆ ಎಂಕ್ಲು ಒಂಜಿ ಗುರ್ತಾಗ ಸ್ಟಿಚ್ಲ ಪಾರ್ದು ಕೊರಿಯ ಬಂಡ ಉಲಾಯ್ದ ಉಡುಪು ಒಂಜಿ ಸ್ಟಿಚ್ ಪಾರ್ದು ಕೊರಿಯ ನೂಲುಡು ಇನ್ನು ಬತ್ತೊಂದು ಹೋದು ಮುಂದೆ ಉಡುಪು ಅವಳು ಇತ್ತು ಮಣ್ಣುದೊಲ ಇತ್ತು ಬಂಡದ ಇನ್ನು ಮಣ್ಣುದೊಲೆ ಕೌಂತದ್ದು ಇತ್ತು ಆಡ ಸಂತೋಷದ ಒಕ್ಕಾದು ಅವಳೆ ಅವೇ ಇತ್ತನ ಅಂದು ಐನೇ ತನಿಖೆಗೆ ದೀಯರು ತನಿಖೆಗೆ ದೀತು ಇನಿ ಮುಟ್ಟಲ್ಲ ಆ ಉಡುಪುದ ಉಜ್ಜಿ ಕೊಡ ಇನಿಕ್ಲ ತನಿಖೆ ಇಜ್ಜಿ ಇಂಕ್ಲೆ. Forensic reports established that soil samples found on victims' clothes, vaginal swab and the soil sample found from where the body was found were all the same. However, no soil was found on Santhosh's clothes. Indian courts often consider a confession made by an accused to a police officer as extrajudicial. Santhosh told the court that he was forced to make a confession, an allegation that his brother Sanjay reiterates. ಅವನೇನು ಹೇಳಿದಂತೆ ನೀನು ಒಪ್ಕೊಳ್ತೀಯಾರ ಒಪ್ಕೊ, ಇಲ್ಲದ್ರೆ ನೀವು 4 ಜನ ಅಣ್ಣ ತಮ್ಮಂದಿರಲ್ಲ, ನಿಮ್ಮ 4 ಜನರಲ್ಲಿ 4 ಜನರು ಅನ್ಸ ನಿನ್ನ ತಂದೆ ಅನ್ಸ ಈ ಕೇಸಲ್ಲಿ ಫಿಟ್ ಮಾಡಿ ಒಳಗೆ ಹಾಕ್ತೇನೆ, ಕರ್ಕೊಂಡೋಗಿ ಜಬ್ಬನನ್ನು ಹಾಕಿ ಒಳಗೆ ತಗೊಂಡೋಗಿ ಅಂತ ಗೋಡೆಗೆ ಹೊಡೆಯೋದಂತ ಬೊಬ್ಬೆ ಹಾಕೋದು. ಇವನಿಗೆ ಹೆದರಿಕೆ ಆಯ್ಲಿ ನೀವು ನಾನು ಒಬ್ಬ ಸತ್ತಿರ ತೊಂದರೆ ಇಲ್ಲ, ಅವರನ್ನು ಬಿಟ್ಟುಬಿಡಿ, ನಾನು ಒಬ್ಬನಾದ್ರೆ ತೊಂದರೆ ಇಲ್ಲ, ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ಒಪ್ಕೊಳ್ತೇನೆ, ನೀವು ಏನು ಹೇಳ್ತೀರೋ ಮಾಡ್ಕೊಳ್ಳಿ. The case by Beltangadi police, then the CID and the CBI against Santhosh Rao was based on 3 factors: his confession, recovery of his clothes, and finally the marks on his body. But the court found that these 3 things were not foolproof or enough to implicate Santhosh Rao. The court concluded that the 4 nail injuries found on Santhosh's body was from when the public assaulted him before turning him over to the police. Santhosh spent more than 5 years in the Bantwal jail. Today he works as a cleaner in an ashram in Karkala. ಹೇಳ್ತಾನೆ ಸಾಯಬಹುದು ಅದೇ ಕೊರಗೋರಿ ಅವಳು ಸಾಗಿ ಅವನ ಎಣಿಸಿ ಕೊಲೆ ತಿಳ್ಕೊಂಡಿದ್ದಾಳೆ. 4 ಚೆನ್ನಾಗಿ ನೋಡಿಕೊಳ್ತಾ ಪ್ರೀತಿಯಿಂದ, ಇವನ ಮೇಲೆ ಪ್ರೀತಿ ಜಾಸ್ತಿ ಅವಳಿಗೆ. ಮತ್ತು ಲಾಸ್ಟ್ ಮೂಮೆಂಟಿಗೆ
ನೋಡಲಿಕ್ಕೆ ಸಿಗಲ್ವಾ? ನಮಗೆ ನೋಡಿ ಸಮಾಜದಲ್ಲಿ ಗೌರವ ಇಲ್ಲ. ಒಬ್ಬ ಮನುಷ್ಯನಾಗಲಿ, ನಮ್ಮ MLA ಆಗಲಿ, MP ಆಗಲಿ, ಇಲ್ಲ ನಮ್ಮ ಸಮಾಜದವರಾಗಲಿ, ನಮ್ಮ ಸಂಬಂಧಿಕರಾಗಲಿ, ಯಾರವನು ಬಂದು ಎಂಥ ಆಗಿದೆ, ಏನು ಎಂತ ಅದು ಕೇಳಿದವರು ಮನುಷ್ಯ ಯಾವನೂ ಇಲ್ಲ ಇವತ್ತಿನವರೆಗೂ ಸಮೇತ. ಇವತ್ತು ಅವನು ರಿಲೀಸ್ ಆಗಿ ಹೊರಗೆ ಬಂದಿದ್ದಾನೆ ನಿರಪರಾಧಿ ಅಂತೇಳಿ, ಆದರೂ ಸಮೇತ ನಮ್ಮ ಮನೇಲಿ ಕೇಳುವವರು ಯಾರು ಇಲ್ಲ. ಸಂತೋಷ್ ರಾವ್ ಅತ್ತೊಂದು ಎಂಕಲ್ ಅಪ್ಪಗದಾಯಿ ಒರಿ ಮಲ್ಪರ ಸಾಧ್ಯ ಇಜ್ಜಿನ ಎಂಕ್ಲಿಗೆ ಒಂದು ನಂಬಿಕೆ ಇರ್ತಂಡೆ. ತಂಗಡಿ ಅವೇ ಜಾಗಡು 2:30 ಗಂಟೆ ಹೊರತು ಮಲ್ಲಿಕ್ಕನ ತೂಯಿನದ ಅಕಲ ಮಿತ್ತ ಎಂಕ್ಲಿಗೆ ಅನುಮಾನ ಬರ್ತಂಡೆ. ఆయన కోర్టుకు లెప్పునగల ఆయన స్టే తీయరు దానికి స్టే తీయరు తెమ్మరానిದ ಜಡ್ಜ್ಮೆಂಟೆಡ್ ಆಯ ಹತ್ತಂದಾಂಡು ಆರಬತ್ತದು ಕುಲ್ಲುದು ಪನ್ಪೆರು ಅಕ್ಕ ಇರು ಧರ್ಮಸ್ಥಳದ ಪುದಾರ ದಿಪ್ಪುಡ್ಚವು ನಂಗೆ ಬುಡ್ಚಿ ನಂಗೆ ఆయన ಬುಡ್ದು ಬಿಡ್ಲಿ ಇರ್ನ ಬಾಲಿಗೆ ನ್ಯಾಯ ತಿಕ್ಕೊಂಡು ಏರು ಆರೋಪಿಲು ತಿಕ್ಕುವೇರು. ನಾವೀಗ ಕೇಳುವುದು ಯಾರು, ಅತ್ಯಾಚಾರ ಮಾಡಿದವರು ಯಾರು? ಹಾಗಾದ್ರೆ 9ನೇ ತಾರೀಕಿಗೆ ಏನಾಗಿದೆ? ಸಾಮಾನ್ಯದಿಂದ ಸಾಧ್ಯ ಇದೆಯಾ? ಸಾಮಾನ್ಯದಿಂದ ಸಾಧ್ಯ ಇದೆಯಾ? During Siddharamaya's first term as the chief minister, he had transferred Sowjanya case to the CBI. Now the family again wants the chief minister to intervene. SIT ತನಿಖೆ ಆಗಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ. ಮತ್ತು ಅದು ಇಲ್ಲ ಅಂದರೆ NI ಅದು ಕೊಡಬೇಕು. ಗೌರ್ಮೆಂಟ್ ನಮಗೆ ಸರಿಯಾದ ಸೌಜನ್ಯಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ. ಮತ್ತು ಇವರು PSI ಯೋಗೀಶ್ ಕುಮಾರ್ ಮತ್ತು ಅಭಿಷೇಕ್ ಗೋಯಲ್ SP ಅವರು ಮತ್ತು ಡಾಕ್ಟ್ರ್ ಮೇಲೆ ಆದಮ್, ರಶ್ಮಿ, ಮಾಬಲ್ ಶೆಟ್ಟಿ ಅವ್ರ ಮೇಲೆ ತನಿಖೆ ಅವರನ್ನು ತನಿಖೆ ಮಾಡಿ ಅದು ಆಗಲಿಲ್ಲ ಅಂದರೆ ಸೌಜನ್ಯದ ಪ್ರಕಾರ ಸ್ಟಾರ್ಟಿಂದನೇ ತನಿಖೆ ಆಗಬೇಕು. ನಮ್ಮದು ಸರ್ಕಾರದ ಒತ್ತಾಯ ಆಗಿದೆ. ಅಲ್ಲ ಫ್ರೆಂಡ್ಸ್ ಇಂಕ್ಲಿಗೆ ಇತ್ತೆಲ್ಲ ಪುನಃ ಅಕ್ಕ ಇತ್ತೆತ್ತದು ಅಲ್ಲಿ ಚೆತ್ತದು ಅಲ್ಲಿಂದ ಅದು ನಾತೆ ಹಂಚೆನ ಕ್ಲೋಸ್ ಫ್ರೆಂಡ್ಸ್ ನಂಗೆ ಪಾತ್ರೆ ಇಂಕ್ಲಿಗೆ ಬೇಜಾರ ಪುನಃ ಜಡ್ಜ್ಮೆಂಟೆಡ್ ಆಯ ಹತ್ತಂದಾಂಡು ಅಂದ್ರೆ ನನ್ನ ಬಾಲಿನ ಕೆರ್ನ ಏರು